ओम सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम संस्कृतभाषायाः कृतौ इदानीं तुरीये अलात शान्ति प्रकरणे एकोननवति कारिका तद्विवृतिभागः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य एकोननवति कारिकां प्रकृतां भाष्यभागः समाप्तः। तद्विवृतिभागम् इदानीं तद् अवशिष्टविवृतिभागं च विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ. ತತ್ರ ಏಕೋನನವತಿ ಕಾರಿಕಾ ತದ್ ಅವಶಿಷ್ಟ ವಿವೃತ್ತಿ ಭಾಗಃ ಇದಾನಿಂ ವಿಚಾರ್ಯತೆ. ಏಕೋನನವತಿ ಕಾರಿಕಾ ದ್ವಿವಾರಂ ಇದಾನಿಂ ಪಠಾಮಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಇದು ಇವತ್ತಿನ ಕಾರಿಕೆ. ಆದರೆ ನಾವು ಈ 89ನೇ ಕಾರಿಕೆ ಇದು. ಈ 87, 88 ಕೂಡ ಒಂದು ಸಾರಿ ಪಾರಾಯಣ ಮಾಡೋಣ. ಯಾಕೆ ಅಂತಂದರೆ ಈ ಎರಡೂ ಕಾರಿಕೆಗಳ ಮಹತ್ವವನ್ನು ಏನು ಭಗವತ್ಪಾದ ಗೌಡಪಾದರು, ಅವರು ಕೂಡ ಭಗವತ್ಪಾದರೇ ಇರಲಿ, ಭಗವಾನ್ ಗೌಡಪಾದರು ಈ ಒಂದು ತಮ್ಮ ಈ ವಿವೃತಿ, ಈ ಒಂದು ಕಾರಿಕೆಯಲ್ಲಿ ಅಲಾತ ಶಾಂತಿ ಪ್ರಕರಣದಲ್ಲಿ ಇಡೀ ಮಾಂಡೂಕ್ಯೋಪನಿಷತ್ತಿನ ಸಾರ ಸರ್ವಸ್ವವನ್ನು ಅಲ್ಲ, ಇಡೀ ವೇದಾಂತದ ಸಾರ ಸರ್ವಸ್ವವನ್ನು ಹೇಗೆ ಹಿಡಿದು ಇಷ್ಟೇ ಇದರದ್ದು ಅಂತ ಹಿಡಿದಿಟ್ಬಿಟ್ಟಿದ್ದಾರೆ 3 ಕಾರಿಕೆಗಳಲ್ಲಿ. ಅದ್ಭುತವಾದ ಕಾರಿಕೆ. ಯಾರಾದರೂ ಕೂಡ ತಮಗೆ ಹೇಳಿದ್ರೆ ಯಾರಾದರೂ ಪ್ರಶ್ನೆ ಮಾಡ್ಬೋದು, ಏನ್ರಿ ಮಾಂಡೂಕ್ಯ ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಏನ್ರಿ ಏನು ಮಾಡ್ತೀವಿ, ಏನಪ್ಪ ಏನು ಮಾಂಡೂಕ್ಯ ಏನು ಹೇಳಿದೆ ಹಾಗೆ ಹೀಗೆ ಅಂತಂದರೆ 3 ಕಾರಿಕೆಯನ್ನು ಹೇಳಿಬಿಡಿ, ಅದರ ಅರ್ಥ ಹೇಳಿಬಿಡಿ, ಮುಗಿದೋಯ್ತು. ಎಂಥವರಾದ್ರೂ ಬಾಯಿ ಮೇಲೆ ಬೆರಳಿಟ್ಕೊಳ್ಳೇಬೇಕು. ಅಂತಹ ಅದ್ಭುತವಾದ ಕಾರಿಕೆ ಇದು. ಓಂ ಅದು ನೋಡಿ 87, 88 ಇದು ಮಾಡೋಣ. ಓಂ ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ ಅವಸ್ತ್ವನುಪಲಂಭಂಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈಃ ಪ್ರಕೀರ್ತಿತಂ. ಇನ್ನು ಜ್ಞಾನ ಯಾವುದು ಜ್ಞೇಯ? ಜ್ಞೇಯ ಅಂತಕ್ಕಂಥದ್ದು ತ್ರಿವಿಧ ಅಂತಂದರು. ಅಷ್ಟೇ ಅಲ್ಲ, ಸ್ವಾಮಿಪಾದರು ಹೇಳಿದ್ರು ಏನು ಇಲ್ಲ, ಈ ಒಂದು ತ್ರಿವಿಧ ಅಂತಕ್ಕಂಥ ಪದವನ್ನು ಜ್ಞಾನಕ್ಕೂ ನಾವು ಅನ್ವಯಿಸಿಕೊಳ್ಳಬೇಕು. ಕಾರಿಕೆಯಲ್ಲಿ ಏನಿದೆ, ತ್ರಿವಿಧೇ ಜ್ಞೇಯೆ ಅಂತ ಇದೆ. ಆದರೂ ಕೂಡ ಇದನ್ನು ಈ ಒಂದು ಜ್ಞಾನ ಶಬ್ದಕ್ಕೂ ಕೂಡ ಮಧ್ಯಮಣಿ ನ್ಯಾಯದಂತೆ, ಮಧ್ಯದೀಪಿಕಾ ನ್ಯಾಯದಂತೆ ಇದನ್ನು ಅನ್ವಯಿಸಿಕೊಳ್ಳಬೇಕು. ಜ್ಞಾನವೂ 3 ವಿಧವಾಗಿದೆ, ಜ್ಞೇಯವೂ 3 ವಿಧವಾಗಿದೆ. ಯಾವುದು? ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ. ಈ 3 ಕೂಡ ಯಾರು ಇದರ ಸಂಬಂಧವೇ ಇಲ್ಲದೆ ಮತ್ತು ಈ 3 ಸ್ಥಾನಗಳಲ್ಲಿ ಹೇಗೆ ಏನೂ ಇಲ್ಲ, ತಾನೇ ತಾನಾಗಿ ಸಂಚರಿಸುತ್ತಾ, ಬೃಹದಾರಣ್ಯಕದಲ್ಲಿ ಹೇಳಿದ್ರೆ ಮಾತು, ಎಲ್ಲನೂ ಈ 2 ಅವಸ್ಥೆಗಳಲ್ಲಿ ಸಂಚರಿಸುತ್ತಾ ಯಾವ ವಿಧವಾದ ಸಂಬಂಧವನ್ನು ಇಟ್ಟುಕೊಳ್ಳದೆ ಈ 3 ಅವಸ್ಥೆಗಳನ್ನು ಕೂಡ ಸಾಕ್ಷಿ ರೂಪದಿಂದ ಯಾರು ನೋಡ್ತಾ ಇದ್ದಾರೋ ಅವನಿಗೆ ಹೆಸರಾಯಿತು ತುರಿಯ ಅಂತಂತ. ಅದನ್ನೇ ನಾವು ಜ್ಞಾನ ಸ್ವರೂಪ ಅಥವಾ ನನ್ನ ತೈತ್ರಿಯದರ ಬಂದಿತ್ತಲ್ಲ ಜ್ಞಪ್ತಿ ಅಂತ ಹೇಳ್ತಕ್ಕಂಥದ್ದು. ಇದು
ಇದು ಈ ಒಂದು ಜ್ಞಾನವು 3 ವಿಧ, ಜ್ಞೇಯವು 3 ವಿಧ ಅಂತ ಸ್ವಾಮಿಪಾದರವರು ಹೇಳಿದ್ರು. ಈಗ ಈ ಒಂದು ಈ ಕಾರಿಕೆಯಲ್ಲಿ ಇದೆ ನೋಡಿ. ಈ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಅಂತ ಹೇಳಿದ್ರು. ವಿದಿತೆ ಸ್ವಯಂ ಅಂದರೆ ಆಗಿತ್ತು. ಕ್ರಮೇಣ ವಿದಿತೆ ಸ್ವಯಂ ಅಂತ ಹೇಳಿದ್ರಿಂದ ಏನಾಯಿತು? ಹಿಂದಿನ ಎರಡೂ ಕಾರಿಕೆಗಳಲ್ಲಿ ಏನು ಹೇಳಿದರು? ಸವಸ್ತು ಸೋಪಲಂಭ, ಅವಸ್ತು ಸೋಪಲಂಭ, ಅವಸ್ತು ಅನುಪಲಂಭ. ಅದಕ್ಕೆ ಸರಿಯಾಗಿ ಲೌಕಿಕ ಮತ್ತು ಶುದ್ಧ ಲೌಕಿಕ, ಲೋಕೋತ್ತರ ಅಂತ ಹೇಳಿದ್ರು. ಹೌದು ತಾನೆ? ಇದನ್ನು ಕ್ರಮೇಣ ವಿದಿತೆ ಅಂತ ಯಾತಕ್ಕೆ ಹೇಳಿದ್ರು? ಅದು ಏನು ಅರ್ಥವಾಗುತ್ತೆ ಅಂದರೆ ಮೊಟ್ಟ ಮೊದಲು ಯಾವುದನ್ನು? ಲೌಕಿಕ ಜ್ಞಾನ. ಹೌದು ತಾನೆ? ಲೌಕಿಕ. ಆಮೇಲೆ ಏನು? ಈ ಶುದ್ಧ ಲೌಕಿಕ ಜ್ಞಾನ. ಆಮೇಲಿಂದ ಏನು? ಲೋಕೋತ್ತರ ಜ್ಞಾನ. ಅಂದರೆ ಏನು? ಈ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ. ಏನು ಕ್ರಮೇಣ ಅಂತ ಹೇಳಿದ್ರಲ್ಲ ಸ್ವಾಮಿ, ಹಿಂದೆ ಎಲ್ಲ ವೈತಥ್ಯ ಪ್ರಕರಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳುವಾಗ ಆಗ ಈ ಕ್ರಮ ಅಂತ ಏನೂ ಇಲ್ಲ. ಕ್ರಮ ಅಂತಕ್ಕಂಥದ್ದೇನು? ಕಾಲ. ಕ್ರಮ ಅಂದ್ರೇನು? ಕಾಲ ಸೂಚಕ ತಾನೆ. ಒಂದಾದ ನಂತರ ಇನ್ನೊಂದು ಅಂದ್ರೇನು? ನಂತರ. ಇವೆಲ್ಲ ಕಾಲ ಸೂಚಕವಾದಂಥ ಪದಗಳು. ಕಾಲ ಸೂಚಕ ಏನು ಸ್ವಾಮಿ ಕ್ರಮೇಣ ಅಂತಂತ ಹೇಳಿದ್ರೆ, ಈ ಕಾಲ ಏನು? ಕಾಲದೊಳಗಡೆ ಏನಾದ್ರೂ ಕೂಡ ಅವಸ್ಥೆಗಳಿದ್ದಿದ್ದರೆ ಆಗ ಕ್ರಮೇಣ ಅಂತ ಹೇಳ್ಬೋದಾಗಿತ್ತು. ಹೌದು ತಾನೆ? ಇದಾದಮೇಲೆ ಅದಾದ. ಆದರೆ ಹಾಗಿಲ್ಲ. ಅವಸ್ಥೆಗೆ ಸೀಮಿತವಾಗಿರ್ತಕ್ಕಂಥ ಕಾಲ ಇದು. ಅವಸ್ಥೆಯೊಳಗೆ ಕಾಲ ಅಷ್ಟೇ ಹೊರತು ಕಾಲದೊಳಗೆ ಅವಸ್ಥೆ ಅಲ್ಲ. ಹಾಗಿರುವಾಗ ಕ್ರಮೇಣ ಅಂತ ಯಾತಕ್ಕೆ ಹೇಳಿದ್ರು ಗೌಡಪಾದರು ಅಂತ ಹೇಳಿದ್ರೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸ್ವಾಮಿಪಾದರು. ನೋಡಿ ಎಷ್ಟು ಒಂದು ವ್ಯಾಖ್ಯಾನ ಅಂತ ಬರೆದ ಮೇಲೆ ಅದರ ಮೇಲೆ ಅದನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದರೆ ಎಳ್ಳಷ್ಟು ಸೂಜಿಯ ಮೊನೆಯಷ್ಟು ಸಂಶಯವು ಉಳಿಯಬಾರದು. ಹಾಗೆ ವ್ಯಾಖ್ಯಾನ ಮಾಡಬೇಕು. ಅದು ಈ ಸ್ವಾಮಿಗಳ ಕ್ರಮ. ಏನೂ ಉಳಿಬಾರ್ದು. ಅದಕ್ಕಾಗಿ ಅದನ್ನೂ ಕೂಡ ತೆಗೆದುಹಾಕುವುದಕ್ಕಾಗಿ ಕ್ರಮೇಣ ಅಂತ ಹಾಕಿದ್ರು. ಆದರೂ ಕೂಡ ಇಲ್ಲಿ ಕ್ರಮ ಅಂತ ಯಾತಕ್ಕೆ ಹೇಳಿದ್ದಾರೆ ಗೊತ್ತೇ? ಈ ಒಂದು ಅವಸ್ಥೆಗಳನ್ನು ತಿಳಿಯುವುದರಲ್ಲಿ ಕ್ರಮ ಅನ್ನುವ ಅರ್ಥದಲ್ಲಿ ಹೇಳಿಲ್ಲ. ಇದಕ್ಕೆ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಯಾತಕ್ಕೆ ಅಂದರೆ ವ್ಯಾವಹಾರಿಕವಾಗಿ ಹೇಳಿದ್ದಾರೆ ಅಷ್ಟೇ. ಅಷ್ಟೇ ಹೊರತು ಇದು ಕ್ರಮೇಣ ಅಂತಕ್ಕಂಥದ್ದು ಈ ಅವಸ್ಥೆಗಳಿಗೆ ಸಂಬಂಧ. ಯಾಕೆ? ಒಂದೊಂದೂ ಕೂಡ ಸ್ವತಂತ್ರವಾದ ಅವಸ್ಥೆಗಳು. ಯಾರೂ ಕೂಡ ಸ್ವಪ್ನ ಕಾಣ್ತಾ ಇರೋವಾಗ ಅಯ್ಯಯ್ಯೋ ಇಷ್ಟೊತ್ತು ನಾನು 8 ಗಂಟೆ 10 ಗಂಟೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ, ಈಗ ಬಂದು ಮಲಕ್ಕೊಂಡೆ, ಈಗ ಸ್ವಪ್ನ ಕಾಣ್ತಾ ಇದ್ದೀನಿ ನಂತರ ಅಂತ ಯಾವನಿಗೂ ಜ್ಞಾನ ಆಗೋದಿಲ್ಲ. ಹೌದು ತಾನೆ? ಆದ್ದರಿಂದ ಇಲ್ಲಿ ಕ್ರಮೇಣ ಅಂತಕ್ಕಂಥದ್ದು ಯಾತಕ್ಕೆ ಹಾಕಿದ್ದಾರೆ ಅಂತ ಅನ್ನುವುದನ್ನು ಕೂಡ ವಿಚಾರ ಮಾಡಿದೆ. ಯಾಕೆ ಅಂದರೆ ಎಲ್ಲಾದರೂ ಕೂಡ ಮುಮುಕ್ಷುಗಳು, ಜಿಜ್ಞಾಸುಗಳು ಕ್ರಮೇಣ ಅಂತನ್ನುವ ಪದದಿಂದ ಓಹೋ ಈ ಒಂದು ಜಾಗೃತ್ತು ಸ್ವಪ್ನ ಸುಷುಪ್ತಿ ಅಂತಕ್ಕಂಥದ್ದೇ ಕ್ರಮ. ಆದ್ದರಿಂದ ಈ ಅವಸ್ಥೆಗಳು ಕಾಲದೊಳಗಡೆ ಇವೆ ಅಂತಕ್ಕಂಥ ತಿಳಿದುಕೊಂಡು ಬಿಟ್ಟಾರು ಅಂತ ಹೇಳಿ ಇದನ್ನು ಈ ಒಂದು ಭಾಗವನ್ನು ಹೇಳ್ತಾ ಇದ್ದಾರೆ ಸ್ವಾಮಿಪಾದರವರು. ನೋಡಿ, ವೇದನೆ ಕ್ರಮ ಏನು? ಕ್ರಮೇಣ ವಿದಿತೆ ಅಂತ ಇದೆ. ಕ್ರಮೇಣ ವಿದಿತೆ ಅಂದರೆ ವೇದಿತೆ, ವೇದನ ವೇದನ ಅರಿವೇದಲ್ಲಿ ಕ್ರಮ. ಹೇಗೆ ತಿಳ್ಕೊಬೇಕು ಕ್ರಮ? ಏನು ಕ್ರಮ ಅಂತಂದರೆ ಅದನ್ನು ಹೇಳ್ತಾರೆ ನೋಡಿ. 541ನೇ ಪುಟ ಈ ನನ್ನ ಪುಸ್ತಕದಲ್ಲಿ. ಅಥ ಅತ್ರ ಕೋಯಂ ಕ್ರಮ ಇತಿ. ಅಥ ಅನಂತರಂ ಕೋಯಂ ಕ್ರಮ ಇತಿ. ಕೋಯಂ ಕ್ರಮ ಇತ್ಯುಕ್ತೆ ಕ್ರಮೇಣ इति शब्दः अत्र वर्तते. कुत्र? क्रमेण विदिते इति. क्रमेण विदिते इत्युक्ते क्रमेण इति कोऽर्थः इत्युक्ते उच्यते, ನಾವು ಹೇಳ್ತೇವೆ ಅಂತ ಹೇಳಿ. ಪೂರ್ವಂ ಲೌಕಿಕಂ ಸ್ಥೂಲಂ. ಮೊದಲನೆಯದು ಕ್ರಮೇಣ ಅಂತಂದ್ರೇನು? ಮೊದಲನೆಯದು ಯಾವುದು? ಲೌಕಿಕ. ಹೌದಾನೆ? ಲೌಕಿಕವಾದ ಜ್ಞಾನ, ಲೌಕಿಕವಾದ ಜ್ಞೇಯ. ಪೂರ್ವಂ ಲೌಕಿಕಂ ಇದೇನಾಗಿದೆ? ಸ್ಥೂಲಂ. ಹೌದಾನೆ? ಅಲ್ಲಿ
ಇದು ಮಾಂಡುಕ್ಯದ ಮೊಟ್ಟ ಮೊದಲ ಮಂತ್ರ. ಜಾಗರಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ ಅಂತ ಹೇಳಿದ್ರು. ಅದನ್ನ ಇಲ್ಲಿ ಇವು ಸ್ಥೂಲ ಭುಕ್. ಯಾಕೆ? ಎಲ್ಲ ಸ್ಥೂಲವಾದ ವಸ್ತುಗಳು. ಸ್ಥೂಲ ಅಂದ್ರೆ ಏನು? ಸ್ಥೂಲ ಅಂದ್ರೆ ಇದೆ ಸವಸ್ತು ಸೋಪಲಂಭ, ಅದಕ್ಕೆ ಸ್ಥೂಲ ಅಂತ ಹೆಸರು. ಆದ್ದರಿಂದ ಇದು ಮೊಟ್ಟ ಮೊದಲನೇ ಅವಸ್ಥೆ. ತಸ್ಯ ಸಮಷ್ಟ್ಯುಪಾಧಿಮಾನ್ ವೈಶ್ವಾನರ ಇತಿ ಜ್ಞಾನಂ ಲೌಕಿಕ ವೇದನಂ. ಇದರಲ್ಲಿ ನೋಡಿ, ಈ ಒಂದು ಅವಸ್ಥೆ ಇದೆಯಲ್ಲ, ಇದು ಏನಾಗಿದೆ? ಇದು ಸಮಷ್ಟಿ ಉಪಾಧಿಮಾನ್. ಸಮಷ್ಟಿ ಅಂದರೆ ಜಾಗೃತಿನಲ್ಲಿ ಏನೇನು ತೋರುತ್ತಾ ಇದೆಯೋ ನಾಮರೂಪಾತ್ಮಕವಾಗಿ ಚರಾಚರಾತ್ಮಕವಾಗಿ, ಅದೆಲ್ಲ ಸಮಷ್ಟಿ ರೂಪದ ಉಪಾಧಿಯನ್ನ ಉಳ್ಳವನು. ಯಾರು? ಈ ವೈಶ್ವಾನರ. ಅಂದ್ರೇನು? ಅವನು ಜಾಗೃತ ಅವಸ್ಥೆಯ ಎಲ್ಲ ವ್ಯವಹಾರಗಳಿಗೂ ಕೂಡ ಸೀಮಿತವಾಗಿದ್ದಾನೆ ಅಷ್ಟೇ. ಅವನು ಯಾರು? ವೈಶ್ವಾನರ. ಹೀಗೆ ಇವನನ್ನು ತಿಳಿದುಕೊಳ್ಳೋದು ಏನು? ಇವನು ಈ ಜಾಗೃತ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆ ಏನು? ಸವಸ್ತು ಸೋಪಲಂಭ. ಜಾಗೃತ ಅವಸ್ಥೆ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತಾಗಲಿ ಅಂತ ಅಷ್ಟೇ. ಇಲ್ಲಿ ಜಾಗೃತ ಅವಸ್ಥೆ, ಅದಕ್ಕೆ ನೋಡಿ ಗೌಡಪಾದರು ಜಾಗೃತ್ತು ಸ್ವಪ್ನ ಸುಷುಪ್ತಿ ಅಂತ ಹಾಕಲೇ ಇಲ್ಲ. ಸವಸ್ತು ಸೋಪಲಂಭ, ಅವಸ್ತು ಸೋಪಲಂಭ, ಅವಸ್ತು ಅನುಪಲಂಭ ಅಂತ ಹಾಕ್ಬಿಟ್ರು. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಹೀಗೆ ಏನು? ಸವಸ್ತು ಸೋಪಲಂಭವಾಗಿರತಕ್ಕಂಥ ಎಲ್ಲ ಸಮಷ್ಟಿ ಉಪಾಧಿ ಉಳ್ಳನ್ನವನು ಯಾರು? ಅವನು ವೈಶ್ವಾನರ. ಸಮಷ್ಟಿ ಉಪಾಧಿ ಉಳ್ಳವ ಯಾವುದು? ಸವಸ್ತು ಸೋಪಲಂಭ. ಇದು ಹೀಗೆ ತಿಳ್ಕೊಳ್ತಕ್ಕಂಥದ್ದು ಲೌಕಿಕ ವೇದನ. ಯಾಕೆ? ಇದು ನಮಗೆ ಕಣ್ಣು ಬಿಟ್ಟ ತಕ್ಷಣ ಗೊತ್ತಾಗ್ತಕ್ಕಂಥದ್ದು. ಕಣ್ಣು ಎದುರಿದೆ, ವಸ್ತುನೂ ಇದೆ, ಅರಿವಾಯಿತು. ಕಣ್ಣು ಬಿಟ್ಟ ತಕ್ಷಣ ಗೊತ್ತಾಗತ್ತೆ. ತದಭಾವೇನ ಪಶ್ಚಾತ್ ಶುದ್ಧಂ ಲೌಕಿಕಂ. ತದಭಾವೇನ ಅಂದರೆ ಅದನ್ನು ಇಲ್ಲವಾಗಿಸಿಕೊಂಡು ನಂತರ ಏನು ಬರ್ತಕ್ಕಂಥ ಅವಸ್ಥೆ ಯಾವುದು? ಶುದ್ಧಂ ಲೌಕಿಕಂ. ಅದು ಶುದ್ಧವಾದ ಲೌಕಿಕ ಜ್ಞಾನ. ಏನು ಶುದ್ಧವಾದ ಲೌಕಿಕ ಜ್ಞಾನ? ಏನು ವ್ಯತ್ಯಾಸ ಏನು ಅಂದರೆ ಇಲ್ಲಿದೆ ಹೇಳಿದಾರಲ್ಲ, ಏನು? ಅವಸ್ತು ಸೋಪಲಂಭಂ. ಇದು ಅಲ್ಲಿ ಸವಸ್ತು ಸೋಪಲಂಭ, ಇಲ್ಲಿ ಅವಸ್ತು ಸೋಪಲಂಭ. ಹೀಗೆ ಏನಾಗಿದೆ ಇಲ್ಲಿ? ಈ ಅವಸ್ತು ಸೋಪಲಂಭ, ಈ ಒಂದು ಸ್ವಪ್ನ, ಇಲ್ಲಿ ಇರತಕ್ಕಂಥ ಎಲ್ಲ ಏನೇನು ತೋರುತ್ತೆ ಸ್ವಪ್ನದ ಎಲ್ಲವನ್ನೂ ಕೂಡ, ಇಲ್ಲೂ ಕೂಡ ಅಷ್ಟೇ, ಎಲ್ಲವನ್ನೂ ಕೂಡ ಸಮಗ್ರ ಇದನ್ನ ಉಪಾಧಿಯನ್ನಾಗಿ ಉಳ್ಳವನು ಯಾರವನು? ಅವನೇ ತೈಜಸ, ಅವನು ಶುದ್ಧ ಲೌಕಿಕ. ಯಾಕೆ? ಇಲ್ಲಿ ವಸ್ತು ಇಲ್ಲ. ಅದರ ಮುಂದೆ ಲೌಕಿಕ ಹೇಳ್ತಾರೆ ನೋಡಿ. ಲೌಕಿಕ ಶುದ್ಧ ಲೌಕಿಕಯೋ ವೈತಥ್ಯೋಕ್ತ ಯುಕ್ತಿಯ ಸರ್ವ ಸಮತಾ ಜ್ಞಾನೇನ ಲೌಕಿಕಸ್ಯ ಅಭಾವ ಸ್ಯಾತ್. ಈ ಲೌಕಿಕ ಮತ್ತು ಶುದ್ಧ ಲೌಕಿಕ ಯಾವುದಿದು? ಜಾಗೃತ್ತು ಮತ್ತು ಸ್ವಪ್ನ, ಇವೆರಡಕ್ಕೂ ಕೂಡ ವೈತಥ್ಯೋಕ್ತ ಯುಕ್ತಿಯ. ವೈತಥ್ಯೋಕ್ತ ಯುಕ್ತಿಯ ಅಂದ್ರೇನು? ವೈತಥ್ಯೋಕ್ತ ಯುಕ್ತ ಅಂದರೆ ವೈತಥ್ಯ ಪ್ರಕರಣೆ ಉಕ್ತ ಪ್ರಕಾರೇಣ ಇತ್ಯರ್ಥ. ವೈತಥ್ಯ ಪ್ರಕರಣದಲ್ಲಿ ಹೇಳಿರುವಂತೆ ಏನು ಹೇಳಿದ್ದಾರಲ್ಲಿ? ವೈತಥ್ಯ ಪ್ರಕರಣದಲ್ಲಿ ಜಾಗೃತ್ತು ಮತ್ತು ಸ್ವಪ್ನ ಯಾವುದಕ್ಕೂ ಕೂಡ, ಎರಡಕ್ಕೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಎರಡನ್ನೂ ಕೂಡ ನಾವು ಉಪಾಧಿಯ ದೃಷ್ಟಿಯಿಂದ, ಯಾವ ಉಪಾಧಿ? ಒಂದರಲ್ಲಿ ಸಮಷ್ಟಿ ಉಪಾಧಿ, ಇನ್ನೊಂದರಲ್ಲಿ ಈ ಒಂದು ವಸ್ತು ಇಲ್ಲ, ಬರೀ ಉಪಲಂಭ ಅಷ್ಟೇ. ಇಲ್ಲಿ ಈ ಒಂದು ಅಲ್ಲಿ ಏನು? ಅದೊಂಥರ ಅದು ವಿಶೇಷವಾದ ಉಪಾಧಿ. ಇದು ವಸ್ತು ಇಲ್ಲದಿರತಕ್ಕಂಥ ಉಪಾಧಿ. ಇದನ್ನು ಉಳ್ಳವನು ವೈಶ್ವಾನರ ಅಂತ ಹೇಳಿದರೂ ಕೂಡ ಎರಡೂ ಕೂಡ ಏನು ಹೇಳ್ತೀವಿ ನಾವು? ದರ್ಶನಾವಸ್ಥೆ. ಹೌದ್ ತಾನೆ? ಎರಡೂ ಕೂಡ ದರ್ಶನಾವಸ್ಥೆ ಅಷ್ಟೆ.
ಮತ್ತು ಪಶ್ಚಾತ್ ಶುದ್ಧ ಅದು ಲವ್ ಆ ವೈತಥ್ಯ ಹೇಳಿದಂತೆ ಸರ್ವ ಸಮತ ಜ್ಞಾನೇನ ಅಂದರೆ ಎರಡು ಈ ಜಾಗೃತ್ತು ಮತ್ತು ಸ್ವಪ್ನ ಎರಡೂ ಕೂಡ ಯಾವ ಭೇದವಿಲ್ಲದೆ ಇರತಕ್ಕಂಥದ್ದು ಎರಡು ಒಂದೇ ಎಂದು ಈ ಹಿಂದೆ ಇತ್ತ ಲೌಕಿಕ ಜಾಗೃತ್ತು ಅದನ್ನು ಅಭಾವ ಇಲ್ಲವಾಗಿಸಿಕೊಳ್ಳುವುದು. ಇಲ್ಲವಾಗಿಸಿಕೊಳ್ಳುವುದೇನು? ತೆಗೆದುಹಾಕ್ಬಿಡೋದು, ಎಲ್ಲ ತಳ್ಳಿಬಿಡೋಕ್ಕೇನಿದೆ ಅಲ್ಲಿ? ಅಭಾವ ರೂಪವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಅಂದರೆ ಅರ್ಥ ಏನು ಗೊತ್ತೇನು? ಜಾಗೃತ್ತು ಸ್ವಪ್ನ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದ. ಆಗ ಏನು? ಎರಡೂ ಬೇರೆ ಬೇರೆ ಇತ್ತು. ಈಗೇನು ತಿಳ್ಕೊಂಡ? ವೈತಥ್ಯ ಪ್ರಕರಣಕ್ಕೆ ಬಂದ. ವೈತಥ್ಯ ಪ್ರಕರಣದಲ್ಲಿ ಎರಡೂ ಇಲ್ಲಪ್ಪ ಅಂತ ವಿಸ್ತಾರವಾಗಿ ಹೇಗೆ ಎರಡೂ ಒಂದೇ, ಎರಡು ಅಂತಕ್ಕಂಥ ಎರಡೂ ದರ್ಶನಾವಸ್ಥೆ ಅಂತ ಹೇಳಿ ಎರಡು ಒಂದೇ ಅಂತ ಹೇಳಿದ್ರು. ಎರಡು ಒಂದೇ ಅಂತ ಆದಮೇಲೆ ಈ ಜಾಗೃತ ಅವಸ್ಥೆ ಎಲ್ಲಿ ಹೋಯ್ತು? ಹೊಟ್ಟೋಯ್ತು. ಎರಡು ಒಂದೇ ಅಂದರೆ ಇನ್ನು ಜಾಗೃತ ಸ್ವಪ್ನ ಅಂತ ಬೇರೆ ಬೇರೆ ಇರುತ್ತಾ? ಎರಡೂ ಕೂಡ ಸ್ವಪ್ನವೇ ಅಂತ ಹೇಳೋದು. ಆವಾಗ ಎರಡೂ ಕೂಡ ಸ್ವಪ್ನವೇ ಅಂತ ಹೇಳಿದಾಗ ಏನಾಯಿತು? ಜಾಗೃತ ಹೊರಟೋಯ್ತು. ಹೀಗೆ ಇದು ಏನು ಈ ಈ ಇದು ಯಾವುದು ಇದನ್ನು ಅಭಾವ ಅಂತ ಹೇಳಿ ಸಮ ಅಂತ ತಿಳ್ಕೊಂಡು ಅದನ್ನು ಇಲ್ಲವಾಗಿಸಿಕೊಂಡು ಅಂದರೆ ಇದು ಅರ್ಥ. ಇಲ್ಲವಾಗಿಸಿಕೊಂಡು ಹೀಗೆ ಎರಡನ್ನೂ ಒಂದು ಇದು ತಿಳಿದುಕೊಂಡು ಆಗೇನಾಗುತ್ತೆ? ಈ ಒಂದು ಜಾಗೃತ ಒಂದು ಅವಸ್ಥೆ ಅಂತಕ್ಕಂಥದ್ದು ಇಲ್ಲವಾಗಿ ಬಿಡುತ್ತೆ. ಎರಡು ಒಂದೇ ಆಗೋಯ್ತಲ್ಲ, ಎರಡೂ ಸ್ವಪ್ನ ಆಯಿತು. ಹೀಗೆ ಈ ಒಂದು ತಿಳುವಳಿಕೆಯಿಂದ ಇಲ್ಲವಾಗಿಸಿಕೊಂಡು ತೇನ ಉಭಯೋರಪಿ ಸ್ಥಾನಯೋ ಸಮಮೇವ ವೈತಥ್ಯಂ ಇತಿ ಅಧ್ಯವಸಾಯ ತದುಪಹಿತಸ್ಯ ತೈಜಸತ್ವ ನಿಶ್ಚಯಶ್ಚ ಶುದ್ಧಲೌಕಿಕ ವೇದನಂ. ಇದು ಶುದ್ಧಲೌಕಿಕ ವೇದನ. ಏನು? ಆ ಎರಡೂ ಅವಸ್ಥೆ ಇದೆಯಲ್ಲ, ಆ ಸ್ಥಾನ ಒಂದು, ಅದು ಎರಡೂ ಕೂಡ ಒಂದೇ ಎಂಬುದಾಗಿ ತಿಳಿದುಕೊಂಡು ಎರಡಕ್ಕೂ ಕೂಡ ವೈತಥ್ಯವೇ ಇದೆ. ಎರಡೂ ಕೂಡ ಸುಳ್ಳು. ಯಾಕೆ? ಎರಡೂ ಕೂಡ ಒಂದೇ. ಸ್ವಪ್ನ ಹೇಗೆ ಸುಳ್ಳ, ಜಾಗೃತ ಹಾಗೆ. ಯಾಕೆ? ಸ್ವಪ್ನಕ್ಕೂ ಜಾಗೃತಕ್ಕೂ ಯಾವ ಭೇದವೂ ಇಲ್ಲ. ಹೌದು ತಾನೆ? ಹಾಗೆ ಅಧ್ಯವಸ ನಿಶ್ಚಯಿಸಿಕೊಂಡು ಏನು ಮಾಡ್ತಾನೆ? ಆ ಒಂದು ಸ್ವಪ್ನಾವಸ್ಥೆಯಲ್ಲಿ ಆ ಒಂದು ಆ ಸ್ವಪ್ನಾವಸ್ಥೆ ಎಂಬ ಒಂದು ಉಪಾಧಿಯಿಂದ ಉಪಹಿತನಾಗಿರತಕ್ಕಂತಹ ತೈಜಸತ್ವ ಅಂತ ಇದೆಯಲ್ಲ, ತೈಜಸ ಭಾವ, ಅದನ್ನು ತಿಳ್ಕೊಳ್ತಕ್ಕಂಥದ್ದು, ನಿಶ್ಚಯ ಮಾಡಿಕೊಳ್ತಕ್ಕಂಥದ್ದು ಯಾವುದನ್ನು? ಲೌಕಿಕವನ್ನು ಇಲ್ಲವಾಗಿಸಿಕೊಂಡು ಇದು ಶುದ್ಧ ಲೌಕಿಕ ವೇದನ ಅಂತ ಹೆಸರಾಯಿತು. ಮತ್ತೆ ಇನ್ನೊಂದಾಯಿತು, ತತಃ ತದಭಾವೇನ ಲೋಕೋತ್ತರಂ. ತತಃ ತದಭಾವೇನ ಅಂದರು ಈ ಎರಡೂ ಅವಸ್ಥೆಗಳ ಅಭಾವ ತಿಳ್ಕೊಂಡ. ಹೇಗೆ ಅಂದರೆ ಅದಕ್ಕೆ ಲೋಕೋತ್ತರ. ಅದು ಯಾವುದದು? ಅದು ಸುಷುಪ್ತಿ ಅವಸ್ಥೆ ಅಂತ ತಿಳ್ಕೊಂಡು ಏನು ಅದಕ್ಕೆ ಹೇಳ್ತಾರೆ, ಶುದ್ಧ ಲೌಕಿಕಸ್ಯ ಮಿಥ್ಯಾತ್ವೇ ಹಿ ನಿಶ್ಚಿತೆ. ಹೇಗೆ ಇಲ್ಲವಾಗಿಸ್ಕೊಂಬಿಟ್ಟ ಅದನ್ನು ಅಂದರೆ ಶುದ್ಧ ಲೌಕಿಕವನ್ನು ಕೂಡ ಯಾವುದು? ಸ್ವಪ್ನ ಅಂದರೆ ಇದೇನಂತ ತಗೋಬೇಕು ನಾವು? ಸ್ವಪ್ನ ಜಾಗೃತ್ತು ಎರಡನ್ನೂ ತೆಗೆದುಕೊಳ್ಳಬೇಕು. ಹೌದು ತಾನೆ? ಎರಡು ಒಂದೇ. ಹೀಗೆ ಸ್ವಪ್ನ ಅಂತ ಹೇಳಿದೆ, ಆ ಸ್ವಪ್ನ ಜಾಗೃತಿ ಎರಡೂ ಕೂಡ, ಅದೆರಡನ್ನೂ ಕೂಡ ಶುದ್ಧ ಲೌಕಿಕ ಮಿಥ್ಯಾತ್ವೇ ಎರಡೂ ಕೂಡ ಓಹೋ ಇದು ನಿಜವಾಗಿ ಇಲ್ಲದಿರುವಂಥದ್ದು ಎಂದು ತಿಳಿದುಕೊಂಡು ಏನ ತಸ್ಯ ಲೋಕೋತ್ತರೇಣ ತುಲ್ಯತ್ವಮೇವ ಭವತಿ. ಆವಾಗ ಏನಾಗುತ್ತೆ? ಹೇಗೆ ಜಾಗೃತ್ತು ಮತ್ತು ಸ್ವಪ್ನ ಎರಡನ್ನೂ ತಿಳಿದುಕೊಂಡು ಎರಡೂ ದರ್ಶನಾವಸ್ಥೆ, ಎರಡಕ್ಕೂ ಯಾವ ಭೇದವಿಲ್ಲ ಎಂದು ತಿಳಿದುಕೊಂಡಾಗ ಜಾಗೃತ್ತು ಮತ್ತು ಸ್ವಪ್ನದಲ್ಲಿ ಒಂದಾಗಿ ಬಿಡುತ್ತದೆಯೋ ಹಾಗೆ ಇಲ್ಲಿ ಈ ಲೋಕೋತ್ತರ ಇದೆಯಲ್ಲ, ಸುಷುಪ್ತಿ ಅವಸ್ಥೆ, ಅದೂ ಕೂಡ ಶುದ್ಧ ಲೌಕಿಕ, ಅವೆರಡೂ ಕೂಡ ಒಂದಾಗಿ ಬಿಟ್ಟು ಏನಾಗುತ್ತೆ? ಒಂದವಸ್ಥೆ ಆಗುತ್ತೆ. ಎಲ್ಲ ಇದು ತಿಳುವಳಿಕೆ ಅಷ್ಟೆ. ಜ್ಞಾನ ಇಲ್ಲವಾಗಿಸಿಕೊಂಡು ಅಂದರೆ ಜ್ಞಾನ ಅಷ್ಟೆ ಅಂತ ಬಂದು ತುಲ್ಯಮೇವ ಭವತಿ. ಮತ್ತು ದ್ವಿತೀಯ ಪ್ರತೀತ್ಯ ಅಪ್ರತೀತ್ಯೋ ಆತ್ಮನಿ ಕಿಂಚಿತ್ ಕಾರಕತ್ವಾತ್. ಈ ಒಂದು ಎರಡನೇದು ಅಂತ ಇದೆಯಲ್ಲ, ಅದರಲ್ಲಿ ಪ್ರತೀತಿ ಅಪ್ರತೀತಿ. ಪ್ರತೀತಿ ನಮಗೆ ಪ್ರಸಿದ್ಧವಾಗಿರತಕ್ಕಂಥ ಅರಿವು, ಅರಿವಿಲ್ಲದೆ ಇರತಕ್ಕಂಥದ್ದು ಎರಡೂ ಕೂಡ
ಪ್ರತೀತಿ ಅಪ್ರತೀತ್ಯೋ ಆತ್ಮನಿ ಆತ್ಮನಿ ಅಕಿಂಚಿತ್ ಕರತ್ವಾತ್. ಆತ್ಮನಿ ಅಕಿಂಚಿತ್ ಕರತ್ವಾತ್. ಈ ಒಂದು ಎರಡೂ ಅವಸ್ಥೆಗಳಲ್ಲಿ ಬರತಕ್ಕಂತಹ ಒಂದು ಯಾವುದು ಪ್ರತೀತಿ, ಒಂದು ಅರಿವು, ಮತ್ತು ಒಂದು ಈ ಇನ್ಯಾವುದದು ಆ ತಿಳುವಳಿಕೆ ಅಂತಕ್ಕಂಥದ್ದು ಇದೆಯೋ ಅದು ಆತ್ಮನಿ ಅಂದರೆ ತನಗೆ ಈ ಎರಡಕ್ಕೂ ಸಂಬಂಧವಿಲ್ಲದ ಸಾಕ್ಷಿಯಾಗಿರತಕ್ಕಂಥ ಆತ್ಮನಲ್ಲಿ ಅಕಿಂಚಿತ್ ಕರತ್ವಾತ್. ಅಂದರೆ ಏನು? ಇದು ಯಾವುದಕ್ಕೂ ಸಂಬಂಧವಿಲ್ಲ, ಏನಕ್ಕೂ ಸಂಬಂಧವಿಲ್ಲ. ಅಂದರೆ ಏನು? ಸಂಬಂಧವಿಲ್ಲ ಅಂದ್ಬಿಟ್ರೆ ಇದನ್ನು ಬಿಟ್ಟಿರುತ್ತಾ ಅದು? ಇಲ್ಲ ಇಲ್ಲ. ಅದಕ್ಕೋಸ್ಕರ ಏನು ಹೇಳಿದ್ರು? ಸಾಕ್ಷಿ ಅಂತ ಹೇಳಿದ್ರು. ಹೌದು ತಾನೆ? ಆದ್ದರಿಂದ ಇವನು ಸಾಕ್ಷಿ. ಇದನ್ನು ಏನು ಇಲ್ಲಿ ಸಂಬಂಧವೇ ಇಲ್ಲ ಅಂದರೆ ಸಂಬಂಧವಿಲ್ಲ ಅಂದರೆ ಎಲ್ಲೋ ಹೊಟ್ಟೋಗಿದ್ದಾನೆ ಕಣ್ರಿ, ದೇಶಾಂತರ ಅಂತಲ್ಲ ಅರ್ಥ ಅಲ್ಲ. ಅಲ್ಲೇ ಇದ್ದಾನೆ ಇವನು. ಏನು ಮಾಡ್ತಾ ಇದ್ದಾನೆ? ಆದರೂ ಕೂಡ ಸುಮ್ಮನೆ ನೋಡ್ತಾ ಇದ್ದ ಸಾಕ್ಷಿ ಅಷ್ಟೆ, ಏನಿಲ್ಲ. ಅದ್ರ ಉಪಭೋಗ ಎಲ್ಲ ಯಾರಿಗೆ? ಉಪಭೋಗ ಎಲ್ಲ ಇವ್ರಿಗೆ, ವೈಶ್ವಾನರನಿಗೆ, ತೈಜಸ್ಸನಿಗೆ, ಇವನಿಗೆ. ಹೌದು ತಾನೆ? ಹಾಗಾಗಿ ಏನಾಗಿದೆ, ಇವನು ಏನು ಸಂಬಂಧವಿಲ್ಲ. ಮತ್ತು ಲೋಕೋತ್ತರೇಶ ಲೋಕ ಸ್ವರೂಪ ವ್ಯಭಿಚಾರೋಪಿ ಭವತೀತಿ ಇತಿ ತದಭಾವೋ ನಿಶ್ಚಿತ. ಲೋಕೋತ್ತರೆ ಅಂದರೆ ಸುಷುಪ್ತಿಯಲ್ಲಿ, ಲೋಕೋತ್ತರದಲ್ಲಿ ಲೋಕ ಸ್ವರೂಪ ವ್ಯಭಿಚಾರೋಪಿ, ಲೋಕದಲ್ಲಿ ಸ್ವರೂಪ, ಲೋಕ ಸ್ವರೂಪ ಏನು? ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಏನು? ಎಲ್ಲ ಕೂಡ ಭೋಗ ಅನುಭವ, ಪುಣ್ಯವೇ ಆಗಲಿ ಪಾಪವೇ ಆಗಲಿ ಏನೇ ಆಗಲಿ ಅನುಭವಿಸ್ತಕ್ಕಂಥದ್ದು ಒಂದು ಭೂಮಿಕೆ ಅದು ಇದೆಯಲ್ಲ. ಇದು ಲೋಕ ಸ್ವರೂಪ ವ್ಯಭಿಚಾರೋಪಿ ಭವತಿ. ಈ ಎರಡೂ ಅವಸ್ಥೆ, ಮೂರು ಅವಸ್ಥೆಗಳಲ್ಲಿ ಲೋಕ ಅಂದರೆ ಇಲ್ಲಿ ಅನುಭವಿಸಿದ್ದು ಅಲ್ಲಿ ಅನುಭವಕ್ಕೆ ಬರೋದಿಲ್ಲ, ಅಲ್ಲಿ ಅನುಭವಿಸಿದ್ದು ಇನ್ನೊಂದಿಲ್ಲ ಬರೋದಿಲ್ಲ. ಹೀಗೆ ಯಾಕೆ? ಜಾಗೃತನೇ ಅನುಭವ ಆಗಿರುತ್ತೆ, ದುಃಖ ಪಡ್ತಾ ಇರ್ತಾನೆ, ಸ್ವಪ್ನಕ್ಕೆ ಹೋಗ್ತಾನೆ, ಸಂತೋಷವಾಗಿರ್ತಾನೆ. ಹೀಗೆ ಯಾವುದಕ್ಕೂ ಇದು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದಿದು ಲೋಕ ಸ್ವರೂಪ ವ್ಯಭಿಚಾರ ಅಪಿ ಭವತಿ. ಆದ್ದರಿಂದ ಏನಾಗುತ್ತೆ? ಆದ್ದರಿಂದಲೂ ಕೂಡ ಇವನು ಏಕರೂಪನಾಗಿರುವುದರಿಂದ ಏನು, ಮೂರು ಅವಸ್ಥೆಗಳಲ್ಲಿ ಇವನಿಗೆ ಯಾವ ಈ ವ್ಯಭಿಚಾರವಾಗಲಿ ಇದಾಗಲಿ ಸಂಬಂಧವಿಲ್ಲ ಇವನಿಗೆ. ಯಾಕೆ? ಬದಲಾವಣೆ ಇವನು ಮೂರು ಅವಸ್ಥೆ ಇರ್ತಾರಲ್ಲ, ಬದಲಾವಣೆ ಇವನು ಸಂಬಂಧಪಟ್ಟಿದ್ದರೆ ಇವನು ಬದಲಾವಣೆ ಆಗಿಬಿಡ್ಬೇಕಾಗಿತ್ತು. ಹಾಗಾಗ್ತಾ ಇಲ್ಲ. ಬದಲಾವಣೆ ಆಗಿಬಿಟ್ಟಿದ್ದರೆ ಏನಾಗ್ತಾ ಇತ್ತು? ಓಹೋ, ನಾನು ಈಗ ಈ ಒಂದು ಸುಷುಪ್ತಿಯಲ್ಲಿ ಈ ಅನುಭವವನ್ನು ಕಂಡೆ ಅಂತ ಹೇಳೋಣ ಅವನು. ಯಾಕೆ? ಸುಷುಪ್ತಿಯಲ್ಲಿ ಏನೂ ಇಲ್ಲ. ಈ ಜಾಗೃತ ಸುಷುಪ್ತಲ್ಲೂ ಇದೇನೆ. ಅದು ಜಾಗೃತ ಸುಷುಪ್ತಿ ಯಾಕೆ ತಗೊಂಡಿಲ್ಲ ಅಂತಂದರೆ ಅಲ್ಲಿ ಏನೂ ಇಲ್ಲ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಜಾಗೃತ ಸ್ವಪ್ನದಲ್ಲಿ. ಇಲ್ಲಿ ಸುಲಭ ಇದು. ಆದ್ದರಿಂದ ಇದನ್ನು ತಗೊಂಡು ಇಲ್ಲಿ ಓಹೋ, ಹಾಗಿದ್ದರೂ ಕೂಡ ನಾನು ಸುಖವಾಗಿದ್ದೆ, ಚೆನ್ನಾಗಿದೆ ಅಂತ ಹೇಳೋಣ ಅವನು, ಅಲ್ಲಿ ಯಾರೂ ಇಲ್ಲದೇ ಇದ್ಮೇಲೆ. ಆದ್ದರಿಂದ ಅವನು ಸಾಕ್ಷಿ ಇರ್ತಾನೆ ಅಂತ ಹೇಳಿ ತದಭಾವ. ಹೀಗೆ ಅಭಾವ ಅಭಾವವನ್ನು ಕಂಡುಕೊಂಡು ಮತ್ತು ಲೋಕೋತ್ತರಸ್ಯತು ಸ್ಥಾನ ನಾಮ ಮಾತ್ರ ಅವಶಿ. ಅಲ್ಲಿ ಲೋಕೋತ್ತರದಲ್ಲಿ, ಎಲ್ಲಿ? ಸುಷುಪ್ತಿಯಲ್ಲಿ ಸ್ಥಾನ ನಾಮ ಮಾತ್ರ ಅವಶಿಷ್ಯತೆ. ಕೇವಲ ಏನು ಸುಷುಪ್ತಿ ಸ್ಥಾನ ಎಂಬತಕ್ಕಂಥದ್ದು ಮಾತ್ರ ಇರುತ್ತೆ ಅಷ್ಟೆ. ಅಲ್ಲಿ ಇನ್ನು ಯಾವ ವ್ಯವಹಾರವೂ ಇರೋದಿಲ್ಲ. ಯಾಕೆ ಅಂತಂದರೆ ಗ್ರಾಹ್ಯ, ಗ್ರಾಹಕ, ಗ್ರಹಣ ಅಂತಕ್ಕಂಥದ್ದು ಏನೂ ಇರೋದಿಲ್ಲ. ಹೌದು ತಾನೆ? ಇಲ್ಲದೆ ಇದ್ಮೇಲೆ ಏನು? ಯಾವ ವ್ಯವಹಾರವೂ ಇಲ್ಲ. ಮತ್ತು ಏನಾಗಿರುತ್ತೆ? ಹಾಗಿದ್ದರೂ ಕೂಡ, ಯಾವ ಇಲ್ಲದೆ ಇದ್ದರೂ ಕೂಡ ಏನೋ ಆ ಅವಸ್ಥೆ ಮಾತ್ರ ಇರುತ್ತೆ. ಹೇಗೆ ಗೊತ್ತು ಅವಸ್ಥೆ ಅಂದರೆ? ಎದ್ದ ಮೇಲೆ ಹೇಳ್ತಾನಲ್ಲ ಸ್ವಾಮಿ, ನಾನು ನಿದ್ದೆ ಮಾಡಿದೆ ಚೆನ್ನಾಗಿ ಅಂತ. ಹೌದಾ? ಎದ್ದಾಗ ಹೇಳಬೇಕು. ಎದ್ದಾಗ ಹೇಳ್ದಾದ್ಮೇಲೆ ಅವಸ್ಥೆ ಇದ್ದ, ಆಗ ಗೊತ್ತಾದಿಲ್ಲ. ಯಾಕೆ? ಅದರ್ಶನ ಅವಸ್ಥೆ ಅದು. ಮೇಲೆ ಹೇಳಿದೆ. ಗೊತ್ತಾದದ್ದು ಹೇಗೆ? ಅಲ್ಲ, ಸಾಕ್ಷಿ ಇದ್ದ, ಆದ್ದರಿಂದ ಇಷ್ಟೇ ಇದು. ಮತ್ತು ಸ್ಥಾನಿಭೂತ ಆತ್ಮ ವ್ಯತಿರೇಕೇನ ಷಷ್ಠೇಂದ್ರಿಯ ವಿಷಯ ಕಲ್ಪತ್ವಾತ್ ತಸ್ಯ. ಈ ಒಂದು ಸ್ಥಾನಿಭೂತವಾಗಿರ್ತಕ್ಕಂತಹ ಆತ್ಮ ವ್ಯತಿರೇಕೇನ, ಈ ಸ್ಥಾನ ಯಾವುದು? ಈ ಅವಸ್ಥೆಗಳು. ಸ್ಥಾನಿ ಯಾರು? ಅದರ ಅಧ್ಯಕ್ಷ. ಹೌದಾನೆ? ಈ ಮೂರು ಅವಸ್ಥೆಗಳ
ಅಧ್ಯಕ್ಷ ಇದ್ದಾನಲ್ಲ, ಅವನು ಯಾರು ನೋಡಿ? ವೈಶ್ವಾನರ, ತೈಜಸ ಮತ್ತು ಪ್ರಾಜ್ಞಾ ಅಂತ ಹೇಳಿದ್ರೂ ಕೂಡ ಸಾಮಾನ್ಯವಾಗಿ ನಾವು ಏನು ಹೇಳ್ತೇವೆ? ವೈಶ್ವಾನರಾತ್ಮ, ತೈಜಸಾತ್ಮ, ಪ್ರಾಜ್ಞಾತ್ಮ ಅಂತ ಹೇಳ್ತೇವೆ. ಇಲ್ಲಿ ವೈಶ್ವಾನರ, ತೈಜಸ, ಪ್ರಾಜ್ಞಾ ಬೇರೆ ಬೇರೆ ಆಯಿತು. ಆದರೆ ಸಮಾನವಾಗಿರ್ತಕ್ಕಂಥದ್ದು ಯಾವುದು? ಆತ್ಮ. ಅಂದ್ರೇನು? ಆ ಪದದಿಂದಲೇ ಸೂಚಿತವಾಗಿ ಹೋಯಿತು. ಓಹೋ, ಆತ್ಮ ಅಂತಕ್ಕಂಥವನು ಮೂರೂ ಅವಸ್ಥೆಗಳಲ್ಲಿ ಒಂದಾದ ಮೇಲೆ ಇದು ವ್ಯವಹಾರ ದೃಷ್ಟಿಯಿಂದ ಸಂಚಾರ ಮಾಡುತ್ತಾ, ಮೂರು ಅವಸ್ಥೆ ಸಂಚಾರ ಇವನಿಗೆ. ಹೇಗೆ? ಮಹಾಮತ್ಸ್ಯ ಉದಾಹರಣೆ ಕೊಟ್ಟಿದ್ದಾರೆ ಬೃಹದಾರಣ್ಯಕದಲ್ಲಿ. ಮಹಾಮತ್ಸ್ಯ ಅಂತ ಈ ದಂಡೆಯಿಂದ ಆ ದಂಡೆ ಹೋಗುತ್ತೆ, ಆ ದಂಡೆಯಿಂದ ಈ ದಂಡೆ ಹೋಗುತ್ತೆ. ಎಷ್ಟೇ ಪ್ರವಾಹ ಇರಲಿ, ಶಾಂತವಾಗಿರಲಿ, ಏನಾದರೂ ಆಗಿರಲಿ, ಯಾವುದರ ಸಂಬಂಧವೂ ಇಲ್ಲದೆ ಈ ದಡದಿಂದ ಆ ದಡ, ಆ ದಡದಿಂದ ಈ ದಡ ಸ್ವೇಚ್ಛೆಯಾಗಿ ವಿಹಾರ ಮಾಡಿಕೊ. ಅದರಂತೆ ಇವನೂ ಕೂಡ, ಈ ಆತ್ಮನು ಏನಾಗಿದೆ? ಈ ಒಂದು ಅವಸ್ಥೆಗಳಲ್ಲಿ ಸಂಚಾರ ಮಾಡಿಕೊಂಡು, ಅಲ್ಲಿ ಏನು ಹೇಳ್ತಾರೆ? ಧ್ಯಾಯತೀವ ಲೇಲಾಯತೀವ, ಅದರ ಜೊತೆಯಲ್ಲೇ ಇದ್ದುಕೊಂಡು ಇವನೂ ಕೂಡ ಮಾನಸಿಕ ಕರ್ಮಗಳನ್ನು ಮತ್ತೆ ಈ ಒಂದು ಶಾರೀರಿಕ ಕರ್ಮಗಳನ್ನು ಮಾಡುತ್ತಾ ಇರುವವನಂತೆ, ಅದನ್ನು ಅನುಭವಿಸುತ್ತಿರುವವನಂತೆ ತೋರ್ತಾ ಇದ್ದಾನೆ ನಮಗೆ ಅಷ್ಟೇ. ಅಂತೆ ಅದನ್ನು ಇಲ್ಲಿ ಹೇಳ್ತಾರೆ, ಸ್ಥಾನ ಮಾತ್ರ ಅವಶಿಷ್ಯತೆ. ಬರೀ ಕೇವಲ ಅಲ್ಲಿ ಎಲ್ಲಿ ಅದರ್ಶನಾವಸ್ಥೆಯಲ್ಲಿ ಸ್ಥಾನಿಭೂತ ಆಯ್ತಲ್ಲ. ಈ ಆತ್ಮ ವ್ಯತಿರೇಕ, ಆತ್ಮನ ಬಿಟ್ಟು ಷಷ್ಠೇಂದ್ರಿಯ ವಿಷಯ ಕಲ್ಪನೆ. ಓಹೋ, ನೋಡ್ರಿ, 5 ಇಂದ್ರಿಯ ಅಂತ ಇದೆ. ಆ 5 ಇಂದ್ರಿಯ ಅಂತ ಅಲ್ಲದೆ ನನಗೆ ಕೆಲವರು ಹೇಳ್ತಾರಲ್ಲ ಸಿಕ್ಸ್ತ್ ಸೆನ್ಸ್ ಅಂತ. ಏನದೆಲ್ಲ ಉಪಚಾರಕ್ಕೆ ಹೇಳ್ತಕ್ಕಂಥ ಮಾತು. ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೇಗೆ ಆ ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥ ಕಲ್ಪನೆ ಎಷ್ಟು ಏನದು ಇಲ್ಲವೋ, ಹಾಗೆ ಸ್ಥಾನಿಭೂತ ಆತ್ಮ ವ್ಯತಿರೇಕೇಣ ಅಂದರೆ ಈ ಒಂದು ಸ್ಥಾನಿ ಇದೆಯಲ್ಲ, ಆ ಮೂರು ಸ್ಥಾನ ಇರತಕ್ಕಂಥ ಆತ್ಮ ವ್ಯತಿರೇಕ ಅವನ ಒಂದು ಇಲ್ಲದೆ ಇರ್ತಕ್ಕಂಥದ್ದನ್ನು ಕಲ್ಪಿಸುವುದು ಕೂಡ ಆಗೋದಿಲ್ಲ. ಹೇಗೆ? ಷಷ್ಠೇಂದ್ರಿಯ ಕಲ್ಪನೆಯಂತೆ. ಇದಮೇವ ಹಿ ಲೋಕೋತ್ತರತ್ವ ನಾಮ ಯತ್ತತ್ರ ಲೋಕ ಸರ್ವಥಾಪಿ ಉಪಶಾಂತಃ ಇತಿ. ಇದನ್ನೇ ಲೋಕೋತ್ತರ ಸುಷುಪ್ತಿ ಅಂತ ಹೇಳ್ತಾರೆ. ಎಲ್ಲಿ ಈ ಎಲ್ಲ ಲೋಕ ಅಂದ್ರೆ ಏನು? ಗ್ರಾಹ್ಯ ಗ್ರಾಹಕ ವಿಭಾಗ ಅಷ್ಟೇ. ಅಷ್ಟರಿಂದ ಎಲ್ಲ ಲೋಕಗಳು ಬಂದ್ಬಿಡ್ತವೆ. ಲೋಕ ಇದೆಯಲ್ಲ, ಅದು ಸರ್ವಥಾಪಿ ಉಪಶಾಂತಃ ಇತಿ. ಸರ್ವಥಾಪಿ ಅಂದರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಪೂರ್ಣವಾಗಿ ಎಲ್ಲ ಉಪಶಾಂತವಾಗಿ ಬಿಟ್ಟಿದೆ. ಉಪಶಾಂತವಾಗಿ ಬಿಟ್ಟಿದೆ ಅಂತ ಹೇಳಿ ಯಾವುದನ್ನ ಆ ಒಂದು ಲೋಕೋತ್ತರ, ಆ ಲೋಕೋತ್ತರತ್ವ ಅಂತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿಪ್ಪ. ಅದು ಮತ್ತೆ ಲೌಕಿಕಾದಿ ಪ್ರಪಂಚ ಬೀಜ ಭಾವಸ್ತು ತಸ್ಮಿನ್ ಕಲ್ಪನಾ ಮಾತ್ರಂ ಸಾಂವೃತಿಕಂ. ಇನ್ನು ಎಲ್ಲವೂ ಕೂಡ ಆ ಸುಷುಪ್ತ್ಯವಸ್ಥೆಯಲ್ಲಿ ಘನೀಭೂತವಾಗಿ ಬೀಜ ರೂಪದಿಂದ ಇದ್ದುಕೊಂಡಿದೆ. ಹೇಳಿದ್ರು ಇಲ್ಲೂ ಯಾತಕ್ಕೆ ಹೇಳಿದ್ರು? ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಿದಷ್ಟೇ. ನಿಜವಾಗಿ ನೋಡೋದಾದ್ರೆ ಏನೋ ನೋಡಿ, ಲೌಕಿಕಾದಿ ಪ್ರಪಂಚ ಬೀಜ ಭಾವಸ್ತು, ಈ ಲೌಕಿಕ ಶುದ್ಧ ಲೌಕಿಕ ಇವೆಲ್ಲ ಇದೆಯಲ್ಲ, ಇಲ್ಲಿ ತೋರ್ತಾ ಇರತಕ್ಕಂಥ ಎಲ್ಲ ಗ್ರಾಹ್ಯ ಗ್ರಾಹಕಗಳಿಗೂ ಕೂಡ ವಿಷಯಕ್ಕೂ ಕೂಡ ಬೀಜಭೂತವಾಗಿರ್ತಕ್ಕಂಥದ್ದು, ಆಶ್ರಯೀಭೂತವಾಗಿರ್ತಕ್ಕಂಥದ್ದು ಯಾವುದದು? ಅದು ಯಾವುದು? ಸುಷುಪ್ತಿ ಅಂತ ಹೇಳಿದಾರಲ್ಲ, ಅದು ಯಾತಕ್ಕೆ ಗೊತ್ತೇ? ಅದು ಹೇಗೆ ಗೊತ್ತೇ? ಅದು ಕಲ್ಪನಾ ಮಾತ್ರ. ಅದು ನಿಜವಾದ ಒಂದು ದೃಷ್ಟಿ ಅಲ್ಲ, ಕೇವಲ ಕಲ್ಪಿತ ದೃಷ್ಟಿ. ಕಲ್ಪಿತ ದೃಷ್ಟಿ ಅಂತಂದ್ರು ಒಂದೇ, ಇನ್ನೊಂದೇನು ಗೌಡಪಾದರ ಒಂದು ಪರಿಭಾಷೆ ಸಾಂವೃತಿಕ ದೃಷ್ಟಿ ಅಂದ್ರೇನು? ಸಂವೃತಿ ಅಂದ್ರೇನು? ಅವಿದ್ಯಾ. ಹೌದ್ ತಾನೆ? ಸಂವೃತಿ ಅವಿದ್ಯಾ. ಸಾಂವೃತಿಕ ದೃಷ್ಟಿ ಅಂದ್ರೇನು? ಅವಿದ್ಯಾ ದೃಷ್ಟಿ ಎಂದು ಹೇಳಿದ ಮಾತಷ್ಟೇ. ಅವಿದ್ಯಾ ದೃಷ್ಟಿ ಹೇಳಿದ ಮಾತೇನು? ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಯಾವುದು? ಎಲ್ಲವೂ ಬೀಜಭೂತವಾಗಿ ಅಡಗಿರುತ್ತದೆ ಅನ್ನೋದು. ಯಾತಕ್ಕೆ ಹೇಳಿದ್ರು ಅಂದರೆ, ಈ ವ್ಯವಹಾರದಲ್ಲಿ ಏನಾಗಿದೆ, ಒಂದು ವೇಳೆ ಹಾಗೆ ಹೇಳದೆ ಇದ್ದು ಬಿಟ್ಟಿದ್ದರೆ
ಎಲ್ಲವೂ ಕೂಡ ಘನೀಭೂತವಾಗಿ ಬೀಜರೂಪವಾಗಿ ಇಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇದ್ದುಬಿಟ್ಟಿದ್ದರೆ ಏನಾಗ್ತಾ ಇತ್ತು? ಓಹೋ, ಸುಷುಪ್ತಿ ಅವಸ್ಥೆಯನ್ನೇ ತುರಿಯ ಅಂತ ತಿಳ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಆದರೆ ಹಾಗಿಲ್ಲ. ಸುಷುಪ್ತಿ ಅವಸ್ಥೆ ತುರಿಯಗೆ ಏನು ಭೇದವಿಲ್ಲ, ಸರಿ. ಆದರೆ ತುರಿಯಕ್ಕೆ ಹೋದವನು ವಾಪಸ್ ಬರೋದಿಲ್ಲ. ಈ ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಕ್ಕಂಥವನು ಎಷ್ಟೋ ಕಾಲ ವಿದ್ಯೆ ಮಾಡ್ತಾ ಇರ್ತಾನೆ, ವಾಪಸ್ ಬರ್ತಾನೆ. ವಾಪಸ್ ಬಂದು ಏನು ಮಾಡ್ತಾರೆ? ಕೀಟೋವ ಪತಂಗೋವ ಇದೆಯಲ್ಲ ಅದು. ತಿರ್ಗಾ ಏನೇನು ಆಗಿರ್ತಾನೋ ಅದದೇ ಆಗ್ತಾನೆ. ಆದ್ದರಿಂದ ಹಿಂದೆ ಏನಾಗಿರ್ತಾನೋ ಅದೇ ಆಗಬೇಕಾದ್ರೆ ಏನಾಗಬೇಕು? ಅದೆಲ್ಲ ಒಂದು ಕಡೆ ಇರಬೇಕು. ಆ ದೃಷ್ಟಿಯಿಂದ ಸುಷುಪ್ತಿಯಲ್ಲಿ ಬೀಜಭೂತವಾಗಿತ್ತು ಅಂತ ಹೇಳ್ತಾರೆ. ನಿಜವಾಗಿ ನೋಡಿದರೆ ಸುಷುಪ್ತಿಯಲ್ಲೂ ಬೀಜಭೂತ ಅಂತಿಲ್ಲ, ಜಾಗೃತ್ನಲ್ಲೂ ಇಲ್ಲ, ಸ್ವಪ್ನದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲೂ ಬೀಜಭೂತವೂ ಇಲ್ಲ, ಬೀಜವೂ ಇಲ್ಲ, ಭೂತವೂ ಇಲ್ಲ. ಇರ್ತಕ್ಕಂಥದ್ದೇನು ಕೇವಲ ತುರಿಯಾತ್ಮ ಅಷ್ಟೇ. ಈ ಅವಸ್ಥೆಗಳು ಇಷ್ಟೆಲ್ಲ ವ್ಯವಹಾರ ಇದೆಯಲ್ಲ, ಎಲ್ಲ ಸಾಂವೃತಿಕ ಅವಿದ್ಯಾದೃಷ್ಟಿ ಅಷ್ಟೆ ಅಂಥೇಳಿ ಸಾಂವೃತಿಕ. ಮತ್ತು ಸಾಂವೃತಿಕಂ ಯಥಾ ಲೌಕಿಕ ಶುದ್ಧ ಲೌಕಿಕಯೋ ವೈಧರ್ಮ್ಯಂ ಕಾರ್ಯಕಾರಣತ್ವಂಚ ಸಾಂವೃತಿಕಮೇವ ಸನ್ ನಿರೂಪ್ಯಮಾಣಂ ನ ಘಟನಾಂ ಪ್ರಪಂಚದಿ ತತ್. ಹಾಗೆ ಲೌಕಿಕ ಶುದ್ಧ ಲೌಕಿಕ ಈ ಒಂದು ಯಾವುದು ಜಾಗೃತ್ತು ಮತ್ತು ಈ ಸ್ವಪ್ನ ಇವೆರಡರಲ್ಲೇ ಒಂದು ವೈಧರ್ಮ್ಯ ಇದೆಯಲ್ಲ. ಜಾಗೃತದಲ್ಲಿ ಒಂದು ಧರ್ಮ, ಸ್ವಪ್ನದಲ್ಲಿ ಒಂದು ಧರ್ಮ ಇದೆಯಲ್ಲ. ಅಲ್ಲಿ ಈ ಕಾರ್ಯಕಾರಣತ್ವ ಅಂತಿದ್ದೀರ, ಅದು ಕೂಡ ಏನಾಗಿದೆ? ಎಲ್ಲವೂ ಕೂಡ ಸಾಂವೃತಿಕಮೇವ, ಅವಿದ್ಯೆಯಿಂದ ಕೂಡಿರ್ತಕ್ಕಂಥದ್ದು. ಹೀಗಿದ್ದುಕೊಂಡು ಸನ್ ನಿರೂಪ್ಯಮಾಣಂ ಅದನ್ನು ಹೇಳಿದಾರಲ್ಲ, ಅದು ನ ಘಟನಾಂ ಪ್ರಾಂಚತಿ ತದ್ವತ್. ಇದು ನಿಜವಾಗಿಯೂ ಕೂಡ ವಸ್ತು ಸ್ವರೂಪವಾಗಿ ಘಟಿತವಾಗಿದೆ ಎಂಬುದು ಇಲ್ಲ. ಇದೆಲ್ಲ ಸಾಂವೃತಿಕ ಅವಿದ್ಯೆಯನ್ನು ತೋರ್ಬೋದು, ಮಾಯೆಯಿಂದ ಏನು ಬೇಕಾದ್ರೂ ತೋರ್ಬೋದು ಅಷ್ಟು. ತದ್ವತ್ ತದೇವಂ ಲೌಕಿಕಾದೀನಾಂ ಅಭಾವೇನ ಉತ್ತರಸ್ಮಿನ್ ಪ್ರವಿಲಯೇ ಏವ ತತ್ತ ಸ್ಥಾನವೇದನಂ ನ ಅನ್ಯತ್. ಇನ್ನು ಈ ಒಂದು ಲೌಕಿಕಾದೀನ, ಲೌಕಿಕ ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ಅಂತ ಇದೆಯಲ್ಲ, ಇದು ಹಿಂದಿನ ಲಯ ಮಾಡಿಕೊಂಡು ಅಂದ್ರೇನು? ಲಯ ಮಾಡಿಕೊಂಡು ಅಂದರೆ ನಾವು ಹೇಳೋದಲ್ಲ, ಜಾಗೃತ ಸ್ವಪ್ನ ಹೇಗೆ ಲಯ ಮಾಡ್ಕೋಬೇಕು ಮತ್ತು ಸ್ವಪ್ನ ಸುಯುಕ್ತಿಯನ್ನು ಹೇಗೆ ಲಯ ಅಂತ ಆ ದೃಷ್ಟಿಯಿಂದ ಲಯವನ್ನು ಮಾಡಿಕೊಂಡು ಅಷ್ಟೇ. ಲಯ ಮಾಡಿಕೊಂಡೇನೋ ಇವೆಲ್ಲವೂ ಕೂಡ ಸಾಂವೃತಿಕ, ಇದು ಅವಿದ್ಯಾ ದೃಷ್ಟಿಯಿಂದ ಇರೋದು, ವಾಸ್ತವಿಕವಾಗಿ ಇಲ್ಲ ಅಂತ ತಿಳ್ಕೊಳ್ಳೋದಷ್ಟೇ. ವಾಸ್ತವಿಕ ಅಂತ ತಿಳ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಅಭಾವೇನ ಅದನ್ನು ಮುಂದಿನದಲ್ಲ ಹಿಂದಿನದಲ್ಲಿ ಪ್ರವಿಲಯ ಮಾಡಿಕೊಂಡು ಆ ಒಂದು ಸ್ಥಾನವನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಜಾಗೃತ ಲಯ ಮಾಡಿಕೊಂಡ ಈ ಒಂದು ಸ್ವಪ್ನ ಸ್ಥಾನ ತಿಳ್ಕೊಂಡ, ಸ್ವಪ್ನ ಸ್ಥಾನ ಎರಡನ್ನೂ ಲಯ ಮಾಡಿಕೊಂಡ, ಸುಷುಪ್ತಿ ತಿಳ್ಕೊಂಡ, ಸುಷುಪ್ತಿಯನ್ನೂ ಲಯ ಮಾಡಿಕೊಂಡು ಏನು ಮಾಡಿಕೊಂಡ? ತುರಿಯ ಸ್ಥಾನ ತಿಳ್ಕೊಂಡ. ಹೀಗೆ ಏನು ಇವೆಲ್ಲವೂ ಕೂಡ ಕೇವಲ ಅವಿದ್ಯಾ ಮಾತ್ರ ಸ್ವರೂಪವಾಗಿದೆ ಅಷ್ಟೇ, ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಾಗಿದೆ ಇದು ಅಂತ ತಿಳ್ಕೊಂಡು ತುರಿಯ ದೃಷ್ಟಿ ಹೇಳಿದ ಅಷ್ಟೇ. ಲಯ ಮಾಡಿಕೊಂಡ್ರೆ ಇದೇ ಅರ್ಥ. ಮತ್ತು ಸತ್ಯಪಿ ಸ್ಥಾನಿನಸ್ತು ನ ಅಭಾವ ಕುತ್ರಾಪಿ ಶಕ್ಯ. ಮತ್ತು ಈ ಒಂದು ಲಯ ಆಯಿತು, ಅಭಾವ ಆಯಿತು, ಸ್ಥಾನಗಳು ಜಾಗೃತ. ಆದರೆ ಸ್ಥಾನಿ ಇದಾನಲ್ಲ, ಅವನಿಗೆ ಮಾತ್ರ ಯಾವ ಅಭಾವವೂ ಇಲ್ಲ. ಕುತ್ರಾಪಿ ಎಲ್ಲಿಯೂ ಕೂಡ, ಯಾವ ಅವಸ್ಥೆಯಲ್ಲಿಯೂ ಕೂಡ ಅವನು ಲಯ ಮಾಡಿಕೊಂಡ ಅಯ್ಯಯ್ಯೋ ಅವನು ಸಾಕ್ಷಿ ಇದ್ದಾನೆ, ಅವನು ಲಯವಾಗಿ ಹೋಗ್ಬಿಟ್ಟಾನೆ, ಇಲ್ಲ ಇಲ್ಲ, ಅವನಿಲ್ಲ ಲಯವಾಗ್ತಾನೆ. ಈ ಶಕ್ಯ ಹಾಗೆಂದು ಅನುಮಾನಿಸಬಾರದು, ಸಂದೇಹ ಪಡಬಾರದು. ಮತ್ತು ಸತ್ಯಪಿ ಲೌಕಿಕಾದಿ ಸ್ಥಾನಾನಾಂ ಇತರೇತರ ವ್ಯಭಿಚಾರೇ ತಸ್ಯ ಚಿನ್ಮಾತ್ರ ಸ್ವರೂಪಸ್ಯ ಅವ್ಯಭಿಚಾರಾತ್. ಇನ್ನು ಲೌಕಿಕ ಶುದ್ಧ ಲೌಕಿಕ ಮತ್ತು ಈ ಲೋಕೋತ್ತರ ಇದೆಯಲ್ಲ, ಅದು ಆ ಒಂದು ಸ್ಥಾನಗಳಿರ್ತಕ್ಕಂಥ ಅವನ ಸ್ಥಾನ ಅಧ್ಯಕ್ಷ ಇದ್ದಾನೆ ಅವನು, ಅಲ್ಲಿ ಇತರೇತರ ವ್ಯಭಿಚಾರೇ. ಆ ಅಧ್ಯಕ್ಷ ಯಾರು? ಈ ವೈಶ್ವಾನರ ತೇಜಸ ಅಲ್ಲ, ಆ ವೈಶ್ವಾನರ ಮುಗಿದೋದ, ಅವನ ಅವಸ್ಥೆ ಅಷ್ಟೇ. ಸ್ವಪ್ನಕ್ಕೆ ಹೋದ್ಮೇಲೆ ವೈಶ್ವಾನನ ಕಥೆ ಮುಗೀತು. ಆದರೆ ಅಲ್ಲೂ ಇರ್ತಕ್ಕಂಥವನು ಯಾರು? ಅದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಅವನು ಏನು ಮಾಡ್ತಾನೆ? ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ.
ಹಾಗಿದ್ದರೂ ಕೂಡ ವ್ಯಭಿಚಾರ ಇದ್ದರೂ ಕೂಡ ಅವನು ಚಿನ್ಮಾತ್ರ ಸ್ವರೂಪಸ್ಯ ಅವ್ಯಭಿಚಾರ, ಅವನು ಮಾತ್ರ ತನ್ನ ಚಿನ್ಮಾತ್ರ ಸ್ವರೂಪ ಅವ್ಯಭಿಚಾರ ಬದಲಾವಣೆಯಾಗುವುದಿಲ್ಲ. ಯಾಕೆ? ಅವನಿಗೇನು ಕ್ರಿಯೆನೇ ಇಲ್ಲ. ಮತ್ತು ಈ ಬದಲಾವಣೆ ಆಗೋದಕ್ಕೆ ಪರಮಾರ್ಥ ದೃಷ್ಟಿಯಿಂದ ಅವಸ್ಥೆ ಅಂತಕ್ಕಂಥದ್ದು ಏನು? ಅವಸ್ಥೆ ಅಂತಕ್ಕಂಥದ್ದೇ ಸಾಂವೃತಿಕ. ಇನ್ನು ಅದರಲ್ಲಿರ್ತಕ್ಕಂಥ ವ್ಯವಹಾರ, ಅಯ್ಯೋ ಅವಸ್ಥೆನೇ ಸಾಂವೃತಿಕ ಆದಮೇಲೆ ಅದರಲ್ಲಿರ್ತಕ್ಕಂಥ ವ್ಯವಹಾರದ ಸಾಂವೃತಿಕವೇ ಅಂಥೇಳಿ ಇತ್ತಂ ಚ ತಸ್ಮಿನ್ ಸರ್ವಸ್ಥಾನ ಧರ್ಮ ಸಂಸ್ಪರ್ಶೇ ನಿಶ್ಚಿತೆ ಸತಿ ಸರ್ವ ಸ್ಥಾನ ಧರ್ಮ ಅಸಂಸ್ಪರ್ಶೇ ನಿಶ್ಚಿತೆ ಸತಿ. ನೋಡಿ, ಓದುವಾಗ ಸರ್ವಸ್ಥಾನ ಧರ್ಮ ಸ್ವಲ್ಪ ದೀರ್ಘ ಹೇಳಬೇಕು. ಸ್ಥಾನ ಧರ್ಮ ಅಸಂಸ್ಪರ್ಶೇ ನಿಶ್ಚಿತೆ ಸತಿ ಸ್ಥಾನಿತ್ವಮಪಿ ನ ಆಸ್ತಿ ಇತಿ ಅವಗಮ್ಯತೆ. ಇದು ಕಟ್ಟ ಕಡೆ ನಿರ್ಣಯ. ಇದು ಹೀಗೆ ಎಲ್ಲ ಸ್ಥಾನ ಧರ್ಮಗಳ ಇದೆಯಲ್ಲ, ಅದು ಅಸಂಸ್ಪರ್ಶ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಮತ್ತು ಎಲ್ಲವೂ ಕೂಡ ಈ ಒಂದು ಸಾಂವೃತಿಕ ಅಂತ ಹೇಳಿ ನಿಶ್ಚಯವಾದ ಮೇಲೆ ಏನಾಗಿದೆ? ಈ ಸ್ಥಾನಿತ್ವಮಪಿ, ಸ್ಥಾನಿತ್ವ ಯಾರು? ಈ ಒಂದು ವೈಶ್ವಾನರ ಆ ಒಂದು ತೈಜಸ ಮತ್ತು ಪ್ರಾಜ್ಞ, ಇವರೂ ಕೂಡ ನಾಸ್ತೀತಿ ಅವಗಮ್ಯ. ನಾಸ್ತಿ ಇನ್ನೇನಿಲ್ಲ, ಇಲ್ಲ ಅಂದ್ರೆ ಎಲ್ಲೋ ಯಾರು ಹೊಡೆದಾಗ ಹಾತಾರಲ್ಲ ಅಂದರೆ ಏನು? ಇವರೆಲ್ಲರೂ ಕೂಡ ಹೇಗೆ ಜಾಗೃತ ಸ್ವಪ್ನ ಇವೆರಡಕ್ಕೂ ಯಾವ ಭೇದವೂ ಇಲ್ಲದಿರುವುದರಿಂದ ಆ ಜಾಗೃತ ಸ್ವಪ್ನದ ಲಯವಾಗಿತ್ತು ಅಂತ ತಿಳ್ಕೊಳ್ತೇವೆಯೋ, ಅದೇ ರೀತಿ ಇಲ್ಲಿಯೂ ಕೂಡ ಮೂರು ಆತ್ಮರಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ ಅವರು ಪರಮಾತ್ಮನೇ. ಅವರು ಅದೇನು ಉಪಾಧಿಗೆ ಒಳಪಟ್ಟು ಈ ವೈಶ್ವಾನರ ಪ್ರಾಜ್ಞ ತೈಜಸ ಪ್ರಾಜ್ಞ ಅಂತ ಕರೆಸ್ಕೊಂಡ್ರು ಅಷ್ಟೇ ಅಂತ ತಿಳ್ಕೊಂಡು ಅವರನ್ನು ಇಲ್ಲವಾಗಿಸಿಕೊಂಡು, ಯಾರು ವೈಶ್ವಾನರನೂ ಇಲ್ಲ, ತೈಜಸನೂ ಇಲ್ಲ, ಪ್ರಾಜ್ಞ ಇರತಕ್ಕಂಥದ್ದು ಯಾರು? ಪರಮಾತ್ಮ ಒಬ್ಬನೇ ಅಂತ ಹೇಳಿ ಅದನ್ನು ತಿಳಿದುಕೊಡ್ತಕ್ಕಂಥದ್ದು ಇದು ಈ ಒಂದು ಕಾರಿಕೆಯ ಒಂದು ಅಭಿಪ್ರಾಯ. ಇದು ತದೇವಂ ಸ್ಥಾನತ್ರಯ ಅಭಾವೇನ ಪರಮಾರ್ಥ ಸತ್ಯೇ ತುರ್ಯೇ ಅದ್ವಯೇ ಅಜೇ ಅಭಯೇ ಕಾರ್ಯಕಾರಣ ಭಾವ ಶೂನ್ಯೇ ಆತ್ಮನಿ ಆಗಮಾದಿ ಪ್ರಕರಣ ತ್ರಯೋಕ್ತ ನೀತ್ಯ ವಿದಿತೆ ಸ್ವಯಮೇವ ಆತ್ಮಸ್ವರೂಪಮೇವ ಅವಶಿಷ್ಯತೆ. ಇದು ಫಲ. ಹೀಗೆ ಸ್ಥಾನತ್ರಯ ಅಭಾವೇನ, ಮೂರು ಸ್ಥಾನಗಳನ್ನು ಇಲ್ಲವಾಗಿಸಿಕೊಂಡು ಅಂದರೆ ಇದೇ ಅರ್ಥ, ಇನ್ನೇನಿಲ್ಲ. ಇಲ್ಲವಾಗಿಸಿಕೊಂಡು ಅಂದರೆ ಏನು? ಇವೆಲ್ಲವೂ ಕೂಡ ಅವಿದ್ಯಾ ಮಾತ್ರ ತೋರ್ತಕ್ಕಂಥಾಗಿದೆ, ಸಾಂವೃತಿಕ, ಇವೆಲ್ಲ ನಿಜವಾಗಿ ಇಲ್ಲೇ ಇರತಕ್ಕಂಥದ್ದು ಅಂತ ತಿಳ್ಕೊಂಡು ಯಾವಾಗ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು? ಯಾವುದು ಈ ಮೂರೂ ಅವಸ್ಥೆಗಳಲ್ಲಿ ಯಥೇಚ್ಛವಾಗಿ ಸಂಚಾರ ಮಾಡ್ತಾ ಇರತಕ್ಕಂಥ ಸಾಕ್ಷಿ ಸ್ವರೂಪನಾದ ಪರಮಾರ್ಥ ಸತ್ಯ ಇದೆಯಲ್ಲ, ಅದ್ಯಾವುದು? ತುರ್ಯೆ, ನಾಲ್ಕನೇದು. ನಾಲ್ಕನೇದೇನೋ ಮೂರಾದ್ಮೇಲೆ ನಾಲ್ಕು ಅಂತಲ್ಲ, ಇದು ವ್ಯಾವಹಾರಿಕ ಅಂದರೆ ಮೂರರ ಸಂಬಂಧವಿಲ್ಲದೆ ಇರತಕ್ಕಂಥದ್ದು ಅಂತ ಅರ್ಥ. ಅದ್ವಯೇ ಅಂದರೆ ಅದ್ವಯ ಅಂದ್ರೇನು? ಅವನಿಗಿಂತ ಬಿಟ್ಟು ಇನ್ನು ಯಾವ ದ್ವೈತ ಅಂತಕ್ಕಂಥದ್ದು ಇಲ್ಲ. ಜಾಗೃತೂ ಇಲ್ಲ, ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ, ಯಾವುದೂ ಇಲ್ಲ, ಲೋಕ ಇಲ್ಲ, ಭಾವ ಏನಿಲ್ಲ. ಹಾಗೆ ಇದಕ್ಕೆ ಒಂದು ಹುಟ್ಟು, ಇಂಥ ಜಾಗದಲ್ಲಿ ಹುಟ್ಟು, ಇಂಥ ಕಾಲದಲ್ಲಿ ಹುಟ್ಟು, ದೇಶಕಾಲಗಳು ಇಲ್ಲ. ಅಭಯೇ, ಇಲ್ಲಿ ಅಭಯ ಸ್ವರೂಪ. ಇದು ಯಾವ ಭಯವೂ, ಯಾಕೆ? ದ್ವಿತೀಯಾದ್ವೈ ಭಯ, ಎರಡೇ ವಸ್ತು ಇಲ್ವೇ ಇಲ್ಲ. ಮತ್ತು ಕಾರ್ಯಕಾರಣ ಭಾವ ಶೂನ್ಯೇ. ಈ ಒಂದು ಕಾರ್ಯಕಾರಣ, ಗ್ರಾಹ್ಯ ಗ್ರಾಹಕ ಭಾವ, ಗ್ರಾಹ್ಯ ಗ್ರಹಣ ಗ್ರಾಹಕ ತ್ರಿಪುಟಿ ಭಾವ, ಇವೆಲ್ಲ ಶೂನ್ಯ, ಇಲ್ಲದೆ ಇರತಕ್ಕಂಥ ಆತ್ಮನಿ, ಈ ಒಂದು ಪರಮಾತ್ಮ ಇದ್ದಾನಲ್ಲ ಅವನಲ್ಲಿ ಆಗಮಾದಿ ಪ್ರಕರಣ ತ್ರಯೋಕ್ತ ನಿತ್ಯ. ಆಗಮಾದಿ ಪ್ರಕರಣ ತ್ರಯೋಕ್ತ, ಆಗಮ, ವೈತಥ್ಯ, ಅದ್ವೈತ, ಈ ಮೂರು ಪ್ರಕರಣಗಳಲ್ಲಿ ಹೇಳಿರತಕ್ಕಂತಹ ಒಂದು ನಿತ್ಯ ತರ್ಕದಿಂದ ಅನುಭವದಿಂದ ಹೇಳನು ವಿದಿತೆ, ತಿಳಿದುಕೊಂಡು ಬಿಟ್ಟರೆ ಸ್ವಯಮೇವ, ಏನು? ತಾನೊಬ್ಬನೇ, ಸ್ವಯಮೇವ ತಾನೇ ಆತ್ಮಸ್ವರೂಪಮೇವ ಅವಶಿಷ್ಯ. ತಾನೊಬ್ಬನೇ ಅಂದರೆ ಏನು? ತಾನೇ ಅಂದರೆ ಏನು? ಆತ್ಮಸ್ವರೂಪ ಒಂದೇ. ಯಾಕೆ? ಯಾವ ದ್ವೈತವೂ ಇಲ್ಲದೆ ಇರತಕ್ಕಂಥ ಕೇವಲ ಆತ್ಮಸ್ಥಿತಿಯು ಮಾತ್ರ ಉಳಿದುಕೊಳ್ಳುತ್ತದೆ. ಯಾರು? ಅದೇ ನೀನು, ಅದೇ ಅವಶಿಷ್ಯತೆ ಅಂತಕ್ಕಂಥದ್ದು
ಈ ಒಂದು ಈ ಈ ಈ ಕಾರಿಕೆ ಇದ್ರೂ ಕೂಡ 3 ಕಾರಿಕೆಗಳ ಒಂದು ತಾತ್ಪರ್ಯ ಅದ್ಭುತವಾದ ಕಾರಿಕೆಗಳು. ಯಾರು ಕೇಳಿದ್ರು ಹೇಳ್ಬಿಡಿ ಸ್ವಾಮಿ. ಹೇಳ್ಬಿಟ್ಟು ಪಾಪ ಧೈರ್ಯ 3 ಕಾರಿಕೆ ಹೇಳ್ಬಿಟ್ಟು ಅದರ ಅರ್ಥ ಹೇಳ್ಬಿಟ್ರೆ ಏನಿಲ್ಲ ಅವನು ಓಹೋ! ತ ತಿರ್ಗಾ ಮಾತಾಡೋಕೆ ಅವಕಾಶನೇ ಇಲ್ಲ. ಇರಲಿ. ಇದು ಇನ್ನು ಒಂದು ಕೊನೆ ಭಾಗ ಇದೆ. ಅದು ಇವತ್ತೇ ಮಾಡ್ಬಿಡೋಣ ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಯಿತು ಕ್ಷಮಿಸಬೇಕು. ನಾಳೆ ಮಾಡ್ತೀನಿ. ಲೌಕಿಕಾದಿ ವೇದಿನ ಸ್ವಯಂ ಹೀಗೆ ಈ ತಿಳ್ಕೊಂಡಿದ್ದಾನಲ್ಲ ಜ್ಞಾನಿ, ಅವನಿಗೆ ಈ ತಾನೇ ಎಲ್ಲವನ್ನೂ ತಿಳಿದವನು ಸರ್ವಜ್ಞತ್ವ ಹೇಗೆ ಪ್ರಾಪ್ತವಾಗುತ್ತೆ ಅಂತ ಅನ್ನೋದನ್ನು ಅದೇನೆಲ್ಲ ಗೊತ್ತಿರತಕ್ಕಂಥದ್ದು. ಯಾಕೆ ದ್ವೈತವೇ ಇಲ್ದಿರುವಾಗ ಸರ್ವಜ್ಞತ್ವ ಅಂತ ಸರ್ವ ಅಂತ ಇದ್ರೂ ತಾನೇ ಸರ್ವಜ್ಞತ್ವ ಅಂತ ಪ್ರಾಪ್ತ ಆಗೋದು. ಸರ್ವೇ ಇಲ್ವಾ ಇನ್ಯಾವ ಸರ್ವ ಆದರೂ ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಳ್ತೀವಲ್ಲ ಅದು ಹೇಗೆ ಅಂತಕ್ಕಂಥ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.